ತುಂಬಾ ಹೊತ್ತಾಯ್ತು ಇದು ಯಾವ ಥರ ಸೆಟ್ ಮಾಡೋಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಸೆಟ್ ಮಾಡ್ತಾ ಇದ್ದೆ. ಈಗ ಆಲ್ರೆಡಿ ನಾನು ಒಂದು ಇವಾಗ ಬೈ ಸೆಟ್ ಟ್ರೇಡ್ ತೊಗೊಂಡಿನಿ. ಜಸ್ಟ್ ಏನು ಅನಾಲಿಸಿಸ್ ಮಾಡಿಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮೇಲೆ ತೊಗೊಂಡಿನಿ. ಅಂದರೆ ಇಷ್ಟು ದಿನ ಸ್ವಲ್ಪ ದಿನ ಆಯಿತು ನಾನು ಟ್ರೇಡಿಂಗ್ ಸ್ಟಾಪ್ ಮಾಡಿ, ಮತ್ತೆ ಇವತ್ತು ಟ್ರೇಡಿಂಗ್ನಲ್ಲಿ ಟ್ರೇಡ್ ತೊಗೊಂಡಿನಿ. ಓಕೆ, ಈಗ ಆಲ್ರೆಡಿ ನಾನು ಫೋನಲ್ಲಿ ಕೂಡ ಟ್ರೇಡ್ ರನ್ ಆಗ್ತೈತೆ. ಬ್ರೋ, ಏನಂದರೆ ಇಲ್ಲಿ ನಾನು ಇವಾಗ ಟ್ರೇಡ್ ತೊಗೊಂಡಿರೋದು $20 ರಿಸ್ಕ್ ಇಟ್ಟು, $13 ರಿಸ್ಕ್ ಇಟ್ಟು $50 1:5 ಟಾರ್ಗೆಟ್ ಇಟ್ಕೊಂಡಿನಿ. ಬೇಸಿಕಲಿ ನಾನು ಇದನ್ನ ಅನಾಲಿಸಿಸ್ ಮಾಡಿದ್ದೇನೆಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಇವಾಗ ಡೇ ಟೈಮ್ ಫ್ರೇಮಲ್ಲಿ ಇದ್ದು ಮಾರ್ಕೆಟ್ ಇರೋದು ಅಪ್ಸೈಡ್ ಐತೆ. ಮತ್ತು ಇವಾಗ ಅದೇ ನಾವು 5 ಮಿನಿಟ್ 15 ಮಿನಿಟ್ ಅಂತ ಅಂದಾಗ ಫಸ್ಟ್ 4 ಅವರ್ಸ್ ನೋಡಿಕೊಂಡೆ. 4 ಅವರ್ಸ್ ನೋಡಿಕೊಂಡಾಗ ನನಗೆ ಸ್ವಲ್ಪ ಇವಾಗ ಬೈಯಿಂಗ್ ಲೆವೆಲ್ ಇದೆ ಅಂತ ಅನಿಸ್ತು. ಮತ್ತು ಮೇಜರ್ ನಂಬರ್ಸ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಓಕೆ, 4 ಅವರ್ಸಲ್ಲಿ ಈ ಥರ ಮಾರ್ಕೆಟ್ ಇತ್ತು. ನೆಕ್ಸ್ಟು ನಾನು 1 ಅವರ್ಗೆ ಶಿಫ್ಟ್ ಮಾಡ್ಕೊಂಡಾಗ ಇದು ಸ್ವಲ್ಪ ನಾನು ಲೆಂತಿ ಹೋಲ್ಡ್ ಮಾಡಿದಾಗ ನನಗೆ ಮಾರ್ಕೆಟ್ ಗೊತ್ತಾಗುತ್ತೆ ನೋಡಿ. ಇದು ಡೌನ್ ಟ್ರೆಂಡ್ ಐತೆ. ಇವಾಗ ಡೌನ್ ಟ್ರೆಂಡಿಂದ ಇವಾಗ ಈ ಡೌನ್ ಟ್ರೆಂಡ್ನ ನೀವು ಡೇ ಟೈಮ್ ಫ್ರೇಮಲ್ಲಿ ತೆಗೆದು ನೋಡಿ. ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಅಪ್ ಟ್ರೆಂಡ್ ಇದೆ. ಇದು ಬೇಸಿಕಲಿ ನಾನು ಪಿವೋಟ್ ಕ್ಯಾಮ್ರೆಲ್ಲ ಯೂಸ್ ಮಾಡ್ತೀನಿ. ಓಕೆ, ಅದಿದ್ದರೆ ಹಿಂಸೆ ಮಾಡುತ್ತೆ ನನಗೆ, ಚಾರ್ಟೇ ಗೊತ್ತಾಗ್ತಾಯಿಲ್ಲ ನೋಡಿ. ನಾನು ಬೈ ಸೈಡ್ ಎಂಟ್ರಿ ತೊಗೊಳಕ್ಕೆ ರೀಸನ್ ಮಾರ್ಕೆಟು ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಗ್ತೈತೆ. ಬಟ್ ಈ ರೆಸಿಸ್ಟೆನ್ಸ್ ಇಲ್ಲಿ ಈ ಲೆವೆಲಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅಲ್ಲ, ಈ ರೆಸಿಸ್ಟೆನ್ಸ್ ಲೆವೆಲಿಂದ ಮಾರ್ಕೆಟು ಸ್ವಲ್ಪ ಕೆಳಗೆ ಬೀಳ್ಬೋದು. ಓಕೆ, 50 ಮಿನಿಟ್ ಸ್ವಿಚ್ ಮಾಡೋಣ. ನೋಡಿರಿ ಇಲ್ಲಿ ನೋಡಿ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ. ಈ ಟ್ರೆಂಡ್ ಫಾಲೋ ಮಾಡುತ್ತೆ ಅಂತ ಅಂದು ನಾನು ಅಪ್ ಟ್ರೆಂಡಲ್ಲಿ ಟ್ರೇಡ್ ತೊಗೊಂಡಿರೋದು. ಮತ್ತು ಟಾರ್ಗೆಟ್ ಇಲ್ಲಿಗೆ ನೋಡಿ, ಮೇಜರ್ ನಂಬರು ನನ್ನ ಒಪಿನಿಯನ್ನು ಮೇಜರ್ ನಂಬರ್ಗೆ ನಾನು ಟಾರ್ಗೆಟ್ ಸ್ವಿಚ್ ಮಾಡ್ತಿದ್ದೆ. ಬಟ್ ನಾನು ಇಲ್ಲಿ 300ಅಲ್ಲಿ ಪಂಚ್ ಏನಾದರೂ ಮಾಡಿದರೆ ಟ್ರೇಡ್ನ ನಾನು 400ಗೆ ಟಾರ್ಗೆಟ್ ಇಟ್ಕೊಳ್ತಿದ್ದೆ. ಬಟ್ ನಾನು ಎಂಟ್ರಿ ಆಗಿರೋದು ಆಫಲ್ಲಿ ಎಂಟ್ರಿ ಆಗೀನಿ. ಅದೇ ಇವಾಗ 5 ಮಿನಿಟಲ್ಲಿ ನೋಡೋಣ ಬನ್ನಿ. ಈಗ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡೀನಿ. ಬಟ್ ಇವಾಗ ರೆಡ್ ಬಂದರೂ ನಾನು SL ಅಕ್ಸೆಪ್ಟ್ ಮಾಡ್ತೀನಿ. $13 ರಿಸ್ಕ್ ಇಟ್ಟು $120 ಆ ಥರ ಟಾರ್ಗೆಟ್ ಇಟ್ಕೊಂಡೀನಿ. ಓಕೆ, ಇದು ನಾನು ಪೂರ್ತಿ ಇದನ್ನ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಹಂಗೇನು ಅನಿಸ್ತು ಅಂತ ಅಂದರೆ, ಇವಾಗ ಟ್ರೇಡ್ ತಗೊಂಡಾಗ ಒಂದು ಸ್ವಲ್ಪ ಭಯ ಆಗುತ್ತೆ ಅಂತಾರಲ್ಲ, ಅದು ಯಾಕಾಗುತ್ತೆ ಅಂತ ಅಂದರೆ ಮೇ ಬಿ ಅವರಿಗೆ ಟ್ರೇಡ್ ಮೇಲೆ ಕಾನ್ಫಿಡೆನ್ಸ್ ಇರೋಲ್ಲ, ಅದರಿಂದ ಅದು ಭಯ ಅನ್ನೋದು ಬರುತ್ತೆ. ಬಟ್ ನನ್ನ ಒಪಿನಿಯನ್ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ತೊಗೊಂಡಿರೋದ್ರಿಂದ ನನಗೆ ಯಾವುದೇ ಥರ ಫೀಲ್ ಇರೋಲ್ಲ. ಒಂದು ಪ್ರಾಫಿಟ್ ಮಾಡ್ತೀನಿ ಅಥವಾ ಲಾಸ್ ಮಾಡ್ತೀನಿ. ಇನ್ನೊಂದು, ಈ ವಿಡಿಯೋನ ನಾನು ಲೈವಲ್ಲಿ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಹತ್ರ ಇನ್ನೂ ಇದು ಇಲ್ಲ, ಅಂದರೆ ಪಾಪರ್ ಸೆಟಪ್ ಇಲ್ಲ, ಮತ್ತು ಪಾಪರ್ ವೈಫೈ ಇಲ್ಲ, ಮತ್ತು ಇನ್ನೊಂದು ಸೆಟಪ್ ನಾನು ಕೂಡ ಇನ್ನೂ ಕ್ಲೀನಾಗಿ ಸೆಟ್ ಮಾಡ್ಕೊಂಡಿಲ್ಲ. ಆಮೇಲೆ ನೀವು ಅನ್ಕೊಬೋದು ಇಲ್ಲಿ ಟ್ರೇಡ್ ತಗೊಂಡು ತೋರಿಸ್ತಾ ಇದ್ದೇನೆ ಅಂತ. ಬೇಸಿಕಲಿ ನಾನು ಟ್ರೇಡ್ ತಗೊಂಡಿರೋದು ಇಲ್ಲಿದೆ, ರನ್ ಆಗ್ತೈತೆ. ಇದು ನನ್ನ ಫಂಡಿಂಗ್ ಅಕೌಂಟು. ಮೇ ಬಿ ಕಾಣಿಸುತ್ತೆ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಕಮೆಂಟ್ಸ್ಗಳನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮೇ ಬಿ ಇವಾಗ ಏನಾದರೂ ನೀವು ಕಮೆಂಟ್ ಹಾಕಿರೋದನ್ನ ರಿಪ್ಲೈ ಮಾಡಿಲ್ಲ ಅಂತಂದರೆ ಬೇಜಾರೇನಾಗಬೇಡಿ. ತುಂಬ ಅಂದರೆ ತುಂಬ ಮೆಸೇಜಸ್ ಬರ್ತೈತೆ. ಇವಾಗ ಫಸ್ಟ್ ಒಂದು ರೀಸೆಂಟ್ ಕಮೆಂಟ್ನಿಂದ ಒಂದೊಂದೇ ನೋಡ್ಕೊಳ್ತಾ ಹೋಗ್ತೀನಿ. ವಿಡಿಯೋನ ಯೂಟ್ಯೂಬಲ್ಲಿ ಮಾಡಿದರೆ ಬೆಸ್ಟ್ ಅಂತ ಅನಿಸುತ್ತೆ ಬ್ರೋ. ಅದೇ ಬ್ರೋ, ಇವಾಗ ನನಗೆ ಅಂದರೆ ಇವಾಗ ನನಗೆ ಟೈಮ್ ಇಲ್ಲ. ಯಾವ ಥರ ಪ್ಲ್ಯಾನಿಂಗ್ ಇದೆ, ಬಟ್ ಟೈಮ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಅದರಿಂದ ನಾನು ಕೂಡ ಫೋಕಸ್ ಮಾಡೋದು ಯೂಟ್ಯೂಬಲ್ಲೇ ಎಲ್ಲ ಅಪ್ಲೋಡ್ ಮಾಡೋಣ ಅಂತ. ಓಕೆ, ನೀವು ಈ ವಿಡಿಯೋ ನೋಡಿದರೆ ಒಂದು ಕಮೆಂಟ್ ಹಾಕಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ತುಂಬ ಕ್ವಶನ್ ಅಂದರೆ ತುಂಬ ಮೇನ್ ಆಗಿ ಪ್ರಾಬ್ಲಮ್ ಇನ್ ಕ್ವಶನ್ ಏನಂತ ಬಂದಿದ್ದು ಅಂದರೆ ಬ್ರೋಕರ್ ಮತ್ತು ಯಾವ ಬ್ರೋಕರ್ ಬೆಸ್ಟು ಮತ್ತು ಯಾವುದು ಫಂಡಿಂಗ್ ಅಕೌಂಟ್ ತಗೊಂಡ್ರೆ ಬೆಸ್ಟು ಅಂತ ಕೇಳ್ತಾ ಇದ್ರಿ. ಬೇಸಿಕಲಿ ನೀವು ಬ್ರೋಕರ್ ಇಂಡಿಯಾದಲ್ಲಿ ಸ್ವಲ್ಪ ರಿಸ್ಕಿ ಮನಿ ಟ್ರಾನ್ಸಾಕ್ಷನ್ ಮಾಡೋದಾಗ್ಲಿ, ಫಂಡಿಂಗ್ ಅಕೌಂಟ್ ಕೂಡ ಅದೇ ಥರನೇ ಹಿಂಸೆ ಆಗುತ್ತೆ. ಫಾರೆಕ್ಸ್ ಟ್ರೇಡಿಂಗಲ್ಲಿ ಏನು ಹಿಂಸೆ ಅಂತ ಅಂದರೆ ಫಸ್ಟ್ ಒನ್ನು ಇವಾಗ ಅಕೌಂಟ್ನ ನಾವು ತಗೋತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಫಾರೆಕ್ಸ್ ಟ್ರೇಡಿಂಗಲ್ಲಿ ತುಂಬ ಅಂದರೆ ತುಂಬ ಹಿಂಸೆ ಆಗೋದು ಏನಂತ ಅಂದರೆ ಬ್ರೋಕರ್ ಮತ್ತು ಫಂಡಿಂಗ್ ಅಕೌಂಟು ಅಂದರೆ ಫಂಡ್ನ ನಾವು ಯಾವ ಥರ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದ್ರ ಮೇಲೆ ತುಂಬ ಹಿಂಸೆ ಆಗ್ತಾ ಇದೆ ಪ್ರತಿಯೊಬ್ಬ ಟ್ರೇಡರ್ಗೂ. ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ದಾನೆ, ಕ್ರಿಪ್ಟೋ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಬೇಸಿಕಲಿ ನಾವು ಒಂದು ಪ್ಲಾಟ್ಫಾರ್ಮ್ಸ್ ಮೇಲೆ ವರ್ಕ್ ಮಾಡಿ ತಗೋಬೇಕು. ಬೇಸಿಕಲಿ ನಾನು ಇವಾಗ ಯಾವ ಥರ ತಗೊತೀನಿ ಅಂತಂದರೆ, ನಾನು ಮಲ್ಟಿಪಲ್ ಅಕೌಂಟ್ಸ್ಗಳ್ನ ಟ್ರೇಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇವಾಗ ನಾನು ರೇಸರ್ ಪೇಔಟ್ಗೆ ಮತ್ತು ಡೆಪಾಸಿಟಿಗೆ ಬ್ಲೂಬೆರಿ ಫಂಡೆಡ್ ಅಕೌಂಟು ಅವೆಲ್ಲ INR ಥ್ರೂನೇ ಆಗುತ್ತೆ. ಮತ್ತು ಇನ್ನೊಂದೇನು ಸೇಫ್ ಫಂಡ್ ಅಂದರೆ ಪರ್ಸನಲಿ ನನಗೆ ಯೂಸ್ ಆಗಿದ್ದಂದರೆ ನಾನು ಒಂದು 7-8 ಅಕೌಂಟ್ನ ಬ್ಲೂಬೆರಿ ಒಳಗೆ ತೊಗೊಂಡಿರ್ತೀನಿ. ಇವಾಗ ನನ್ನ ಹತ್ರ ಒಂದು 4 ಮತ್ತು ನನ್ನ ಫ್ರೆಂಡ್ ಒಂದು 3 ತೊಗೊಂಡಿರ್ತಾನೆ. ಎಲ್ಲ ನಾನು ಬ್ಲೂಬೆರಿ ಒಳಗೆ ತೊಗೊಂಡಿರ್ತೀವಿ. ನಂದು ನನ್ನ ಫ್ರೆಂಡಿಂದು ತುಂಬ ಸರಿ ಪ್ರಾಬ್ಲಮ್ಸ್ ಆಗಿರುತ್ತೆ ಮತ್ತು ನಮಗೆ ಬೇಸಿಕಲಿ ಅವಾಗಿನ್ನೂ ಗೊತ್ತಿರ್ತಿದ್ದಿಲ್ಲ ಏನು ಮಾಡಬೇಕು ಅಂತ. ಆವಾಗ ಪ್ರತಿಯೊಂದು ನಮ್ಮ ಫಂಡ್ನ ಸೇಫಾಗಿ ನಮಗೆ ಸಪೋರ್ಟಿವ್ ಆಗಿ ಇಮೇಲ್ ಥ್ರೂ ಪ್ರತಿಯೊಂದು ನನ್ನ ಕ್ವಶನ್ಸಿಗೆ ರಿಪ್ಲೈ ಮಾಡ್ತಿದ್ರು ಬ್ಲೂಬೆರಿ ಫಂಡೆಡ್. ಅದರಿಂದ ನಾನು ಬ್ಲೂಬೆರಿ ಮೇಲೆ ಸ್ವಲ್ಪ ಟ್ರಸ್ಟು ಮತ್ತು ಅದ್ರ ಮೇಲೆ ನಾನು ಜಾಸ್ತಿ ನಂಬಿಕೆ ಕೊಟ್ಟು ಅದರಲ್ಲೇ ನನ್ನ ಫಂಡ್ನ ಇಟ್ಕೊಳ್ತೀನಿ. ಮತ್ತು ಇನ್ನೊಂದು ನಾನು ತುಂಬ ದಿನದಿಂದ 2 ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಅಂತಂದರೆ ಫಂಡಿಂಗ್ ಪಿಪ್ಸ್. ಫಂಡಿಂಗ್ ಪಿಪ್ಸ್ ಬೇಸಿಕಲಿ ನೋಡಿರ್ತೀರ, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಅದನ್ನೇ ಪ್ರಮೋಷನ್ ಮಾಡ್ತಾರೆ. ಇವಾಗ ಒಂದು 10,000 15,000 20,000 ಇದು ಇರೋರು, ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರೋರು. ಬೇಸಿಕಲಿ ಮುಂದೆ ಫ್ಯೂಚರಲ್ಲಿ ಕೂಡ ನನಗೂ ಏನಾದರೂ ಆ ಥರ ಫಾನ್ಸರ್ ಬಂದರೆ ನಾನು ನಿಮಗೆ ಇದನ್ನ ಕೊಡ್ತೀನಿ, ಫಂಡಿಂಗ್ ಅಕೌಂಟ್ಗಳ್ನ. ನನಗೆ ಯಾವ್ಯಾವ ಅಕೌಂಟ್ ಬರುತ್ತೆ ಎಲ್ಲ ಗಿವ್ ಅವೇ ಆಗಿ ಕೊಟ್ಬಿಡ್ತೀನಿ. ನಿಮಿಷ ಚೆಕ್ ಮಾಡೋಣ, ಯಾವುದಾದ್ರೂ ನ್ಯೂಸ್ ಇದೆಯಾ. ಬೇಸಿಕಲಿ ಇವತ್ತೇನು ಯಾವುದು ನ್ಯೂಸ್ ಇಲ್ಲ, ಮಾರ್ಕೆಟ್ ಆರಾಮಾಗಿ ಮೂಮೆಂಟಮ್ ಆಗುತ್ತೆ ಅಪ್ ಸೈಡ್. ಇನ್ನು ನಾನು ಹಂಗೆ ಸ್ಟಡಿ ಮಾಡ್ತಾ ಇದ್ದೆ ಇವಾಗ ನೋಡ್ತಾ, ಮಾರ್ಕೆಟ್ ನೋಡಿ ಈ ಲೆವೆಲಿಂದ ಡೌನ್, ರಿಟ್ರೆಸ್ಮೆಂಟ್ ಡೌನ್, ರಿಟ್ರೆಸ್ಮೆಂಟ್ ಡೌನ್, ಮತ್ತು ರಿಟ್ರೆಸ್ಮೆಂಟ್ ಡೌನ್, ರಿಟ್ರೆಸ್ಮೆಂಟ್ ಡೌನ್, ರಿಟ್ರೆಸ್ಮೆಂಟ್ ಡೌನ್, ಮತ್ತು ಇವಾಗ ಎಕ್ಸಾಕ್ಟಾಗಿ ಇಲ್ಲಿದೆ. ಅಂದರೆ ಇವಾಗ ಮಾರ್ಕೆಟು ಇದರಲ್ಲಿದೆ, ಡೌನ್ ಟ್ರೆಂಡಲ್ಲಿದೆ ಅಂತ. ಯಾವುದು 5 ಮಿನಿಟಲ್ಲಿ. ಅದೇ ನಾನು ಇವಾಗ ಟ್ರೇಡ್ ತೊಗೊಂಡಿರೋದು ಲಾಜಿಕ್ಕು ಡೇ ಮಾರ್ಕೆಟಲ್ಲಿ. ಅದೇ ಡೇ ಮಾರ್ಕೆಟಲ್ಲಿ ಮಾರ್ಕೆಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಅಪ್ ಟ್ರೆಂಡ್ ಇದೆ. ಮತ್ತು ಇವಾಗ 6:30ಕ್ಕೆ ಇವಾಗ 6:26 ಆಗಿದೆ ಈಗ. ಅದೇ 6:30 ಮೇಲೆ ನ್ಯೂಯಾರ್ಕ್ ಸೆಷನ್ ಓಪನ್ ಆಗುತ್ತೆ. ನ್ಯೂಯಾರ್ಕ್ ಸೆಷನ್ ಓಪನ್ ಆದಾಗ ಹ್ಯೂಜ್ ಅಂದರೆ ಹ್ಯೂಜ್ ಮೂಮೆಂಟಮ್ ಕೊಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನಾನು ತುಂಬ ಲೆವೆಲ್ಸ್ಗಳನ್ನ ಏನು ಮಾರ್ಕ್ ಮಾಡ್ಕೊಂಡಿಲ್ಲ. ಬೇಸಿಕಲಿ ರೌಂಡ್ ನಂಬರ್ಸ್ಗಳ್ನ ಮಾರ್ಕ್ ಮಾಡ್ಕೊಂಡಿನಿ. 4,300, 4,400, 4,400 ಮತ್ತು 4,350 ಈ ಲೆವೆಲ್ಸ್ಗಳ್ನ ಅಷ್ಟೇ ಮಾರ್ಕ್ ಮಾಡ್ಕೊಂಡಿನಿ. ಯಾಕೆಂದರೆ ಈ ಕೀ ಲೆವೆಲ್ಸ್ಗಳಿಂದನೇ ಹೈಲಿ ಮೂಮೆಂಟಮ್ ಆಗೋದು. ಬೇಸಿಕಲಿ ಇದು 4,350ಇಂದ ಅಲ್ಲಿ ಮತ್ತೆ ರಿಜೆಕ್ಷನ್ ಆಗ್ಬೋದು, ಬಟ್ ಅಲ್ಲಿ ಕ್ಯಾಂಡಲ್ ನೆಕ್ಸ್ಟ್ ಫಾರ್ಮ್ ಆದ್ಮೇಲೆ ಹೋಗುತ್ತೆ.
ಇನ್ನೊಂದೇನಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ವೆಸ್ಟಿಂಗ್.com ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನೋಡಿ ನೀವು. ಇನ್ವೆಸ್ಟಿಂಗ್.com ಇನ್ವೆಸ್ಟಿಂಗ್.com ಅಲ್ಲಿ ನೀವು ಚೆಕ್ ಮಾಡಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ವರ್ಕ್ ಮಾಡಿದ್ರೆ ಆರಾಮಾಗಿ ಅಂದರೆ ತುಂಬ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ತುಂಬ ಜನ ಬಿಗಿನರ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಇನ್ಸ್ಟೆಂಟಿಗೆ ಇವಾಗ ತುಂಬ ಜನ ಬಿಗಿನರ್ ಟ್ರೇಡರ್ಸ್ ಬರ್ತಾರೆ, ಬಟ್ ಅವರಿಗೆ ಇನ್ಸ್ಟೆಂಟ್ ಮನಿ ಬೇಕು. ಅಂದರೆ ಇವಾಗ ಯಾವುದೇ ಥರ ಸ್ಕಿಲ್ಸ್ ಇಲ್ದಂಗೆ ಇವಾಗ ಇವತ್ತು ಬಂದು ಮುಂದಿನ ವಾರ ಅನ್ನೋದ್ರೊಳಗೆ ನಾನು ದುಡ್ಡು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಮೈ ಒಪಿನಿಯನ್ ಟ್ರೇಡಿಂಗ್ ಈಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅ ಪ್ಯೂರ್ ಸ್ಕಿಲ್. ಬಟ್ ನೀವು ಸ್ಕಿಲ್ನ ನೀವು ಕಲೀಲಿಲ್ದಂಗೆ ನೀವು ದುಡ್ಡು ಮಾಡಬೇಕು ಅಂತ ಅಂದರೆ ನಿಮ್ಮ ಕ್ಯಾಪಿಟಲ್ನ ವೈಪ್ ಮಾಡ್ಕೊಳ್ತೀರಾ, ಮತ್ತು ಮೆಂಟಲ್ ಇಶ್ಯೂಸ್ ಬರ್ತೈತೆ, ಮತ್ತು ಈ ಟ್ರೇಡಿಂಗ್ನ ನೀವು ಗ್ಯಾಮ್ಲಿಂಗ್ ಥರ ನೋಡೋಕತ್ಬಿಡ್ತೀರಾ. ಅದರಿಂದ ನನ್ನ ಸಜೆಷನ್ ಏನಂತ ಅಂದರೆ, ಆಸ್ ಎ ಟ್ರೇಡರ್ ಆಗಿ ನಾನು ಇನ್ನೊಬ್ಬ ಇವಾಗ ಬಿಗಿನರ್ ಟ್ರೇಡರ್ ಬರ್ತಾ ಇದ್ದಾರೆ ಈ ಫೀಲ್ಡಲ್ಲಿ ಅಂತಂದರೆ ಅವ್ರಿಗೇನು ಹೇಳ್ತೀನಿ ಅಂತ ಅಂದರೆ, ಲರ್ನ್ ಫಸ್ಟ್ ಬೇಸಿಕ್ ಅಂದರೆ ತುಂಬ ಜನ ಅದು ಇದು ಅಂತಾರೆ. ಬೇಸಿಕ್ ಅಂದರೆ ತುಂಬ ಈಸಿ. ಯಾವುದಾದ್ರೂ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳೋದನ್ನ ಏನಂದರೆ, ಫಸ್ಟ್ ಒನ್ ಬೇಸಿಕ್ ಅಂದರೆ ಫಂಡಮೆಂಟಲ್ ಅಂದರೆ ಮಾರ್ಕೆಟ್ ಎಕನಾಮಿಕಲ್ ನ್ಯೂಸ್ಗಳು ಮತ್ತು ಪ್ರತಿಯೊಂದು ನ್ಯೂಸ್ಗಳ ಮೇಲೆ ಅದು ಫಂಡಮೆಂಟಲ್ ಆಗುತ್ತೆ. ಆಮೇಲೆ ಟೆಕ್ನಿಕಲ್ ಅಂತ ಅಂದರೆ ಇವಾಗ ಯಾವುದಾದ್ರೂ ಒಂದು ಫೈಂಡ್ ಔಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಸ್ಟ್ರಕ್ಚರ್, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಇಷ್ಟೇ ಸಾಕು. ಮತ್ತು ಇಂಡಿಕೇಟರ್ಸ್ ಅಂತ ಬಂದಾಗ ನೋಡಿರ್ತೀರ EMA ಅಂತ. ಬಿಗಿನರ್ ಟ್ರೇಡರ್ಸ್ಗೆ ಇದು ಗೊತ್ತಾಗಿರಲ್ಲ, ಬಟ್ ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಈಗ ಆಲ್ರೆಡಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ EMA ಅಂದರೆ ಏನು ಅಂತ, ಮೂವಿಂಗ್ ಆವ್ರೇಜ್ ಎಕ್ಸ್ಪ್ಲನೇಷನ್ ಅಂತ. ಅಂದರೆ ಇವಾಗ ಮಾರ್ಕೆಟು EMA 10, EMA 20 ಆ ಥರ ಇರುತ್ತಲ್ಲ. EMA 20 ಅಂದರೆ ಈ 20 ಕ್ಯಾಂಡಲ್ಸ್ ಹಿಂದ್ಗಡೆ ಮೂಮೆಂಟ್ನ ಇವಾಗ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಫಾರ್ಮ್ ಆಗಿರುತ್ತೆ, ಅಲ್ಲಿ ಫಾರ್ಮ್ ಆಗಿ ಲೈನ್ ಬಂದಿರುತ್ತೆ. ಬೆಸ್ಟ್ ಅಂತಂದರೆ ನನ್ನ ಒಪಿನಿಯನ್ನು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಕಲಿತ್ರೆ ಸಾಕು. ಇಂಡಿಕೇಟರ್ಸು ಇವೆಲ್ಲ ಯಾವ ಥರ ಅಂತ ಅಂದರೆ, ಇವಾಗ ಎಲ್ಲ ಮಾರ್ಕೆಟು ಮೂಮೆಂಟಮ್ ಆದಮೇಲೆ ಫಾರ್ಮ್ ಆಗ್ತಾ ಇರುತ್ತೆ, ಬಟ್ ಕ್ಯಾಲ್ಕುಲೇಷನ್ಗೆ ಅದು ಓಕೆ. ಮತ್ತು ಇನ್ನೊಂದೇನಂತ ಅಂದರೆ, ಯಾವುದೇ ಒಬ್ಬ ಆಲ್ಗೋ ಟ್ರೇಡರ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆಲ್ಗೋ ರನ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅದೆಲ್ಲ ಪ್ರತಿಯೊಂದು ಈ ಇಂಡಿಕೇಟರ್ ಥ್ರೂನೇ ರನ್ ಆಗೋದು. ಯಾಕೆಂದರೆ ಈ ಕ್ಯಾಂಡಲ್ ಈ ಸೈಜಲ್ಲಿ ಇದೆ, ಆ ಥರ ಫಾರ್ಮ್ ಆದರೆ ನೆಕ್ಸ್ಟ್ ನನ್ನ ಎಂಟ್ರಿ ಮತ್ತು ನನ್ನ ಎಕ್ಸಿಟ್ ಅಂತ. ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಹೊರಗೆ ಹೋಗಿದ್ದೆ. ಮಾರ್ಕೆಟು ಈ ಲೆವೆಲಿಂದ ಮೇಲ್ಗಡೆ ಹೋಗಿ ಮತ್ತೆ ರಿಟ್ರೆಸ್ಟ್ ಆದರೆ ಮಾರ್ಕೆಟ್ ವಿಲ್ ಬಿ ಅಪ್ ಟ್ರೆಂಡ್, ಇಷ್ಟೇ. ಮತ್ತು ಬೇರೆ ಲಾಜಿಕ್ ಏನೂ ಇಲ್ಲ. ಈಗ ಆಲ್ರೆಡಿ ಇದು 1:1 ಇದೆ. ಇದೆಯಾ? ಹಾಂ, 1:1 ಆಗಿದೆ. ಏನಂದರೆ ಇವಾಗ ಈ ಥರ ಹೈಲಿ ಕ್ಯಾಂಡಲ್ ಬಂದಾಗ ಆಟೋಮೆಟಿಕ್ಲಿ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಏನಂದರೆ ಇವಾಗ ಇಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಬೈ ಸೈಡ್ ಎಂಟ್ರಿ ಆಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಅಪ್ ಟ್ರೆಂಡ್ ಲೆವೆಲಲ್ಲಿ ಇದು ಮೇಜರ್ ಲೆವೆಲ್ ಆಗಿರುತ್ತೆ. ಇವಾಗ ಇದೊಂದು ರಿಟ್ರೇಸ್ಮೆಂಟ್ ಅಂತ ಅನ್ಕೊಳ್ಳಿ, ಇಲ್ಲಿಂದ ಮೇಲ್ಗಡೆ ಹೋದ್ಮೇಲೆ. ಮತ್ತು ಇವತ್ತಿನ್ನೂ ವಿಡಿಯೋ ಶೂಟ್ ಮಾಡೋದು ಸಮೇತ ಐತೆ, ಅದನ್ನೊಂದು ವಿಡಿಯೋ ಶೂಟ್ ಮಾಡಬೇಕು. ಬಟ್ ಇವಾಗ ಕರೆಂಟ್ಲಿ ನಾನು $20 ಪ್ರಾಫಿಟಲ್ಲಿತ್ತು. $20ನಾ? ಹಾಂ, $15 ಪ್ರಾಫಿಟಲ್ಲಿತ್ತು. $13 ರಿಸ್ಕ್ ಇಟ್ಟು ಟ್ರೇಡ್ ಮಾಡಿದಾಗ. ಬಟ್ ಇವಾಗ ಅದು ಕಾಸ್ಟ್ ಟು ಕಾಸ್ಟ್ ಆಗಿದೆ. ಈಗ ಇವಾಗ ಮೈನಸಲ್ಲೇ ಓಡ್ತಾ ಇರುತ್ತೆ. ಬಟ್ ಏನಂದರೆ ಇವಾಗ ಅದೆಲ್ಲ ಫೀಲಿಂಗ್ ಓಕೆ, ಬಿಟ್ಬಿಡೋಣ. ಒಂದು ನಾವು ಹಾಕಿರೋ ಥರ 1:2 ಟಾರ್ಗೆಟ್ ಬಂದರೆ ಅಕ್ಸೆಪ್ಟ್ ಮಾಡೋಣ, ಅಥವಾ ಲಾಸ್ ಬಂದರೆ ಲಾಸ್ ಅಕ್ಸೆಪ್ಟ್ ಮಾಡೋಣ. ಇದೆರಡೇ ನಂಗೆ ಗೊತ್ತಿರೋದು. ಓಕೆ.
ಟೋಟಲ್ $10 ಲಾಸಲ್ಲಿ ಓಡ್ತಾ ಐತೆ. ಚಾರ್ಜರ್ ಕಾಣಿಸುತ್ತಾ? ಕಾಣಿಸಿದ್ರೆ ರಿಪ್ಲೈ ಮಾಡಿ. ಜಸ್ಟ್ ಇವಾಗ 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 ಸೀರಿಯಸ್ ಬ್ರೋ, ಸೀರಿಯಸ್. ಓಕೆ, ಸೀರಿಯಸ್ ಬ್ರೋ, ಓಕೆನಾ? ಸೀರಿಯಸ್, ಯಾ. ಓಕೆ, ಬ್ಯಾಕ್ ಟು ಇವಾಗ ಕಾನ್ಫಿಡೆಂಟ್ ಆಗಿ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ. ಎವ್ರಿ ಟೈಮ್ ಮಾರ್ಕೆಟಲ್ಲಿ ನಾನು ಒಂದು ಲೆವೆಲ್ ಹಾಕಿರ್ತೀನಿ ಅಂತ ಅನ್ಕೊಳ್ಳಿ. ಯಾವುದೇ ಒಬ್ಬ ಬಿಗಿನರ್ ಟ್ರೇಡರ್ ಆಗಲಿ, ಪ್ರೊಫೆಷ್ನಲ್ ಟ್ರೇಡರ್ ಆಗಲಿ, ಒಂದು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್, ಇವು ಮೂರೇ ಲೆವೆಲ್ಸ್ಗಳು ಬರೋದು. ಇದ್ರೊಳಗೆ ಮಾರ್ಕ್ ಮಾಡೋದು ಕಲಿಬೇಕು. ಒಂದು ಅಪ್ ಲೆವೆಲಲ್ಲಿ ನಾನು ಅಪ್ ಟ್ರೆಂಡಲ್ಲಿ ನಾನು ಏನಾದರೂ ಟ್ರೇಡ್ ತೊಗೋತೀನಿ ಅಂತ ಅಂದರೆ ಆಟೋಮೆಟಿಕ್ಲಿ ನಾನು ಅಪ್ ಟ್ರೆಂಡ್ ಅಪ್ ಟ್ರೆಂಡಲ್ಲಿ ನಾನು ಡ್ರಾ ಮಾಡ್ತೀನಿ. ಆ ಅಪ್ ಟ್ರೆಂಡಲ್ಲಿ ಎಲ್ಲಿ ರೀಟೆಸ್ಟ್ಮೆಂಟ್ ಆಗುತ್ತಲ್ಲ, ಆ ಲೆವೆಲ್ ಹತ್ರ ನಾನು ಟ್ರೇಡ್ ತೊಗೊಳ್ತೀನಿ ಬೈ ಸೈಡ್. ಇವಾಗ ಮತ್ತೆ ನಾನು ಇಲ್ಲಿ ಬೈ ಸೈಡ್ ಎಂಟ್ರಿ ತೊಗೊಬೋದು. ಬಟ್ ಈಗ ಆಲ್ರೆಡಿ ನಾನು ಇಲ್ಲಿ 2 ಪಂಚ್ ಮಾಡೀನಿ. ಈ ಲೆವೆಲಲ್ಲಿ ಒಂದು ಪಂಚ್ ಮಾಡೀನಿ, ಮತ್ತು ಈ ಲೆವೆಲಲ್ಲಿ ಒಂದು ಪಂಚ್ ಮಾಡೀನಿ. 0.2 0.2 ಆ ಥರ. ಅದರಿಂದ 0.4 ಲಾಟ್ಸ್ ಆಯಿತು. ಇವಾಗ ಜಸ್ಟ್ ಏನಂತ ಅಂದರೆ, ಇವಾಗ ನಾವು ನೋಡೋಣ 15 ಮಿನಿಟಲ್ಲಿ ಈ ಥರ ಮಾರ್ಕೆಟ್ ಇದೆ. ಓಕೆ 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 ಅಂದರೆ ಇನ್ನೊಂದು ಏನಂದರೆ, ಇವಾಗ ನಾನು ಟ್ರೇಡ್ ತೊಗೊಂಡು ಲಾಸ್ ಆದರೂ ನಂಗೆ ಯಾವುದೇ ಥರ ಫೀಲ್ ಇಲ್ಲ. ಯಾಕೆಂದರೆ ನಾನು 26 ಡೇಸ್ ಆಯಿತು ಇವಾಗ ಟ್ರೇಡ್ನ ಸ್ಟಾಪ್ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎವ್ರಿ ಡೇ ಒಂದೊಂದು ಲೆಸನ್ ಕಲಿಯೋದಿರುತ್ತೆ. ಇವಾಗ ಪ್ರತಿದಿನ ಟ್ರೇಡಿಂಗಲ್ಲಿ ಲರ್ನಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಏನಂದರೆ ಪ್ರತಿ ಕ್ಯಾಂಡಲ್ಗೂ ನಮ್ಮ ಥಿಂಕಿಂಗ್ ಬೇರೆ ಥರ ಇರುತ್ತೆ, ಎಮೋಷ್ನಲ್ಸ್ ಬೇರೆ ಇರುತ್ತೆ. ಅದರಿಂದ ಎವ್ರಿ ಡೇ ನಾನು ಟ್ರೇಡ್ ಮಾಡಿದ್ರೆ ಎವ್ರಿ ಡೇ ಕಲಿಬೋದು. ಈ ಲರ್ನಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಇದು ಮಾಡುತ್ತೆ ಪಾತ್ರ. ನಂಗೆ ಗೊತ್ತೇ ಆಗಂಗಿಲ್ಲ. ನಂಗೆ ಇನ್ನೊಂದು ಏನಂದರೆ, ನಂಗೆ ಯಾವ ಲ್ಯಾಂಗ್ವೇಜು ಕ್ಲೀನಾಗಿ ಬರಲ್ಲ. ಸ್ವಲ್ಪ ಪ್ರತಿಯೊಂದು ಸ್ವಲ್ಪ ಬರುತ್ತೆ. ಕನ್ನಡ ಬರುತ್ತೆ, ಮತ್ತು ಕನ್ನಡ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ, ಮತ್ತು ಇಂಗ್ಲೀಷ್ ಸ್ವಲ್ಪ ಬರುತ್ತೆ, ಮತ್ತು ಹಿಂದಿ ಕೂಡ ಸ್ವಲ್ಪ ಬರುತ್ತೆ. ಆದರೆ ನಂಗೆ ಏನು ಅನಿಸುತ್ತೆ ಅಂತ ಅಂದರೆ, ಇವಾಗ ಮಾರ್ಕೆಟ್ ಎಸ್ ಆಗುತ್ತೆ, ನಂದು ಇವತ್ತು ಡೇ ಕ್ಲೋಸ್ ಮಾಡಿಕೊಂಡು ನಾಳೆ ಟ್ರೇಡ್ ತಗೊಳ್ಳೋಣ ಅಂತ. ಬಟ್ ಇವತ್ತು ನಾನು ಕಲಿಯೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ, ಇದು ಮಾರ್ಕೆಟ್ ನನ್ನ ಮೇಲ್ಗಡೆ ಹೋಗ್ಬೇಕು. ಮಾರ್ಕೆಟ್ ಒಂದು ಎಸ್ ಇಟ್ಟಾಯಿತು, ಡಸಂಟ್ ಮ್ಯಾಟರ್, ಫೀಲಿಂಗ್ ಇಸ್ ಗುಡ್ ಬ್ರೋ. ಎಸ್ ಆಗಲಿ ಪ್ರಾಫಿಟ್ ಆಗಲಿ ಅದು ಯಾವುದೇ ಥರ ನನಗೆ ಇದು ಕೊಡಲ್ಲ. ಯಾಕೆಂದರೆ ಇದು ನನಗೆ ಎಕ್ಸ್ಪೀರಿಯನ್ಸ್ ಇಂದ ಈ ಥರ ಇದಾಗ್ತಾ ಇರೋದು. ಇನ್ನೊಂದು ಆರ್ಡ್ರು ಹಿಂಗೆ ಇದೆ, ಇನ್ನೊಂದು $13 ಇದು ಕೂಡ ಇದು ಆಯ್ತು, ಎಕ್ಸಿಟ್ ಆಯಿತು. ಟುಡೇ ನಾನು ಆಲ್ಮೋಸ್ಟು ಎಷ್ಟು ಲಾಸ್ ಮಾಡ್ಕೊಂಡಿನಿ ಅಂತ ಅಂದರೆ $28 ಲಾಸ್ ಮಾಡೀನಿ. ಓಕೆ, ಡಸಂಟ್ ಮ್ಯಾಟರ್. ಇದ್ದು ನಾನು ಸ್ಕ್ಯಾಲ್ಪ್ ಹೊಡಿತೀನಿ ಅಂತಂದರೆ ಇವಾಗ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ನಂಬರ್ ಯಾರು ಹಿಂಸೆ ಮಾಡ್ತೀಯ? ಓಕೆ, ನಾವು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇವಾಗ ಆಯಿತು ಅಂತ ಅಂದು ಯಾವುದೇ ಥರ ಫೀಲ್ ಇಲ್ಲ. ನೆಕ್ಸ್ಟ್ ನಾವು ಏನು ಮಾಡೋಣ ಅಂತ ವರ್ಕ್ ಮಾಡೋಣ. ತುಂಬ ದಿನ ಬಿಟ್ಟರೆ ಅದೇ, ಯಾವುದೇ ಒಬ್ಬ ಟ್ರೇಡರ್ ಕೂಡ ಎವ್ರಿ ಡೇ ಟ್ರೇಡ್ ಮಾಡಲೇಬೇಕು, ಹಂಗಿದ್ರೆ ಮಾತ್ರ ಇದು ಮಾಡೋದು. ಬಟ್ ಏನಂದರೆ ಬೇಸಿಕ್ ಆಲ್ರೆಡಿ ನಂಗೆ ತಲೆಯಲ್ಲಿದೆ, ಇವಾಗ ಏನು ಮಾಡಬೇಕು ಅಂತ ಕೂಡ ಗೊತ್ತಿದೆ. ಬಟ್ ಏನಂದರೆ ಇದು ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ನನ್ನ ಸೆನ್ಸ್ ಹೊಡಿತಾ ಇದೆ. ಸೆನ್ಸ್ ಅಂದರೆ ಆಟೋಮೆಟಿಕ್, ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅದು.
ಈ ಲೆವೆಲ್ ಬ್ರೇಕ್ ಆಯಿತು. ಇವಾಗ ನಾನು ಸೆಲ್ ಎಂಟ್ರಿ ತಗೊಳ್ತೀನಿ ಅಂತ ಅಂದರೆ 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಡೌನ್ ಟ್ರೆಂಡ್, 1 ಅವರ್ ಡೌನ್ ಟ್ರೆಂಡ್, 50 ಮಿನಿಟ್ ಕೂಡ ಡೌನ್ ಟ್ರೆಂಡ್, 5 ಮಿನಿಟ್ ಕೂಡ ಡೌನ್ ಟ್ರೆಂಡ್. ಓಕೆ, ಇವಾಗ ಇರೋದು ಇವಾಗ ನಾನು ಸ್ಕ್ಯಾಲ್ಪ್ ಟ್ರೇಡ್ ಹೊಡಿತೀನಿ 0.0 ಇದರಲ್ಲಿ ಸ್ಕ್ಯಾಲ್ಪ್ ಮಾಡ್ತೀನಿ.